ಈ ತತ್ವದಿಂದ ದೂರವಾಗುವುದೇ ವಿಶೇಷವಾಗಿ ನಗರವಾಸಿಗಳಲ್ಲಿ ಚೀನಾದಲ್ಲಿ ಹೇಗೋ ಹಾಗೆಯೇ ಇಲ್ಲಿ ಅಥವಾ ಬೇರೆಲ್ಲೋ ಕೂಡ ಈ ವಿಲಕ್ಷಣ ಪ್ರಾಣಿಗಳಿಂದ ಪಡೆದ ಸಂಯುಕ್ತಗಳು ಮತ್ತು ವಸ್ತುಗಳಿಗೆ ಬೇರಿಕೆಯನ್ನು ಉಂಟುಮಾಡಿತು. ಉದಾಹರಣೆಗೆ, ಹುಲಿಯ ದೇಹದ ಯಾವುದೋ ಭಾಗ, ಕರಡಿಯ ದೇಹದ ಭಾಗ, ಕಂದು ಕರಡಿ, ಕಪ್ಪು ಕರಡಿ ಇತ್ಯಾದಿ. ಮತ್ ನಾವು ಕೂಡ ಇದರಿಂದ ಪ್ರಭಾವಿತರಾಗಿದ್ದೀವಿ. ಈ ಬೇಟೆಗಾರಿಕೆ ನಿಮಗೆ ಗೊತ್ತಲ್ಲ, ಖಂಡಿತ. ಮತ್ತು ಇದೇ ಕಾರಣದಿಂದ ಅಸ್ಸಾಂನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹೌದು. ಅದರಿಂದ ಖಡ್ಗಮೃಗದ ಕೊಂಬು ಹಲವು ಸಂಸ್ಕೃತಿಗಳಲ್ಲಿ ಅದು. ಆದ್ರೆ ನಿಮಗ್ ಗೊತ್ತಲ್ಲ, ಹಿಂದಿನ ಕಾಲದಲ್ಲಿ ಅಂದ್ರೆ 500,000,000 ಸಹಸ್ರಮಾನಗಳ ಹಿಂದೆ ಅಥವಾ ಅದಕ್ಕಿಂತಲೂ ಮುಂಚೆ ಖಡ್ಗಮೃಗದ ಕೊಂಬನ್ ಪಡೆಯಲು ಅದರ ಹಿಂದೆ ಹೋಗೋದು ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ. ನೀವು ಒಬ್ಬ ಸತೃಣಗೆತ್ತಿ ಸ್ವಲ್ಪ ಖ್ಯಾತಿ ಮತ್ತು ಶಕ್ತಿ ಇರೋ ಯೋಧನಾಗಿರ್ಬೇಕು ಮತ್ತು ಒಂದು ರೀತಿಯ ಅವಿವೇಕತನವೂ ಇರಬೇಕು ಅಂದ್ರೆ ನಾನು ಹೇಳ್ತೀನಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಅದು ಈಗ ಬೇಟೆಗಾರರ ಗುಂಪುಗಳ ಪಾಲಾಗಿದೆ. ಅವರು ಈ ಅದ್ಭುತ ಪ್ರಾಣಿಗಳನ್ನ ಸುಮ್ಮನೆ ಗುಂಡಿಕ್ಕಿಕೊಳ್ತಾರೆ.